ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚರ್ಮದ ಆರೈಕೆಯಲ್ಲಿ ನೀವು ಮಾಡುವ ಯಾವ ತಪ್ಪು ನೀವು ಹೆಚ್ಚು ವಯಸ್ಸಾದವರಂತೆ ಕಾಣಲು ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಸಕ್ಕರೆ ಸೇವನೆ, ಸಿ ಕಡಿಮೆ ನಿದ್ದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರು ತಮ್ಮ ನಿಜವಾದ ವಯಸ್ಸಿಗಿಂತ ಹೆಚ್ಚು ವಯಸ್ಸಾದವರಂತೆ ಕಾಣಿಸಲು ಕೆಲವು ಕೆಟ್ಟ ಜೀವನ ಶೈಲಿಗಳ ಜೊತೆಗೆ ತ್ವಚೆಯ ಆರೈಕೆಯಲ್ಲಿ ಮಾಡುವ ಕೆಲವು ತಪ್ಪುಗಳು ಕಾರಣವಾಗಿರುತ್ತವೆ. ಇವುಗಳಲ್ಲಿ ಪ್ರಮುಖವಾಗಿ ಬಿಸಿ ನೀರಿನ ಬಳಕೆ. ಬಿಸಿ ನೀರಿನ ತೊಟ್ಟಿಗಳು ಅಥವಾ ಶವರ್ಗಳಿಂದ ಶಾಖ ಮತ್ತು ತೇವಾಂಶವು ನೈಸರ್ಗಿಕ ಕಾಲಜನ್ ಮತ್ತು ಎಲಾಸ್ಟಿನ್ ಉತ್ಪಾದನೆಯನ್ನು ನಿರ್ಬಂಧಿಸುವ ಕಿಣ್ವದ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಚರ್ಮದ ಅಕಾಲಿಕ ಅತಿಯಾದ ಸುಕ್ಕುಗಟ್ಟುವಿಕೆಗೆ ಕಾರಣವಾಗುತ್ತದೆ. ಹೆಚ್ಚಿನ ಸಕ್ಕರೆ ಸೇವನೆಯು ಅಕಾಲಿಕ ಸೂಕ್ಷ್ಮ ರೇಖೆಗಳು, ಸುಕ್ಕುಗಳು ಅಥವಾ ಚರ್ಮವನ್ನು ಕುಗ್ಗಿಸಲು ಕೊಡುಗೆ ನೀಡುತ್ತದೆ. ನಿಮ್ಮ ದೈನಂದಿನ ಸಕ್ಕರೆ ಸೇವನೆಯನ್ನು 30 ಗ್ರಾಂ ಅಥವಾ ಅದಕ್ಕಿಂತ ಕಡಿಮೆ ಮಿತಗೊಳಿಸುವುದು ಉತ್ತಮ. ಇನ್ನು ಕೊನೆಯದಾಗಿ ವಿಶ್ರಾಂತಿ. ದೇಹದ ಇತರ ಭಾಗಗಳಂತೆಯೇ ನಿಮ್ಮ ಚರ್ಮಕ್ಕೂ ವಿಶ್ರಾಂತಿ ಬೇಕು. ನೀವು ನಿದ್ರೆ ಕಡಿಮೆ ಮಾಡುವುದರಿಂದ ಒತ್ತಡದ ಹಾರ್ಮೋನ್ಗಳು, ಮಂದ ಮೈಬಣ್ಣ ಮತ್ತು ನಿರ್ಜಲೀಕರಣಗೊಂಡ ಚರ್ಮಕ್ಕೆ ಕಾರಣವಾಗಬಹುದು. ಇದು ಅಕಾಲಿಕ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳಿಗೆ ಕಾರಣವಾಗುತ್ತವೆ. ಎರಡನೇ ಪ್ರಶ್ನೆ, ಗುಲ್ಕನ್ ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಶೀತ, ಸಿ ಅಲರ್ಜಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗುಲ್ಕನ್ ನೈಸರ್ಗಿಕ ಸಕ್ಕರೆ, ಫೈಬರ್, ವಿಟಮಿನ್ ಸಿ, ಖನಿಜಗಳು ಮತ್ತು ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತದೆ. ಗುಲ್ಕನ್ ಸೇವಿಸುವುದರಿಂದ ಅಸಿಡಿಟಿ ಸಮಸ್ಯೆ ದೂರವಾಗುತ್ತದೆ, ಚರ್ಮಕ್ಕೆ ಹೊಳಪು ನೀಡುತ್ತದೆ, ಬಾಯಿ ದುರ್ವಾಸನೆ ಇರುವುದಿಲ್ಲ. ಆದರೆ ಇದನ್ನು ಸೇವಿಸುವುದರಿಂದ ಅನುಕೂಲಗಳು ಮಾತ್ರವಲ್ಲದೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಹೆಚ್ಚು ಗುಲ್ಕನ್ ತಿನ್ನುವುದರಿಂದ ಹಲ್ಲು ಹುಳುಕಾಗುತ್ತದೆ. ಮುಂದೆ ಇದು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕೆಲವರಿಗೆ ಗುಲಾಬಿ ಹೂವಿನಿಂದ ಮಾಡಿದ ಆಹಾರ ಪದಾರ್ಥಗಳು ಅಲರ್ಜಿಯನ್ನುಂಟು ಮಾಡಬಹುದು. ಗುಲ್ಕನ್ನಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿದ್ದು ಇದು ತೂಕವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಇನ್ನು ತಣ್ಣನೆಯ ವಾತಾವರಣದಲ್ಲಿ ಗುಲ್ಕನ್ ಸೇವಿಸುವುದರಿಂದ ಶೀತ, ಕೆಮ್ಮು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಇದು ಫ್ರಿಡ್ಜ್ನಲ್ಲಿರುವ ಗಾಳಿಯನ್ನು ತಾಜಾವಾಗಿರಿಸುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಅಲೋವೆರಾ, ಸಿ ಶುಂಠಿ, ಡಿ ನಿಂಬೆ ತುಂಡು. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ತುಂಡು. ಸಾಮಾನ್ಯವಾಗಿ ನಾವು ಎಲ್ಲಾ ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ ಇಡುತ್ತೇವೆ. ಇದರ ಜೊತೆಗೆ ಶುಚಿತ್ವದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಇದಕ್ಕೆ ನಿಂಬೆ ಬಹಳ ಉಪಯುಕ್ತವಾಗಿದೆ, ಏಕೆಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದು ಫ್ರಿಡ್ಜ್ನಿಂದ ಬ್ಯಾಕ್ಟೀರಿಯಾವನ್ನು ನಿವಾರಣೆ ಮಾಡುತ್ತದೆ, ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಫ್ರಿಡ್ಜ್ನಲ್ಲಿರುವ ಗಾಳಿಯನ್ನು ನೈಸರ್ಗಿಕವಾಗಿ ಸ್ವಚ್ಛವಾಗಿಡಲು ಇದು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ದುರ್ವಾಸನೆಯ ಸಮಸ್ಯೆ ಕೂಡ ಫ್ರಿಡ್ಜ್ನಿಂದ ಬರುತ್ತದೆ. ಹೆಚ್ಚಿನ ಸಮಯದಲ್ಲಿ ಈ ವಾಸನೆ ರೆಫ್ರಿಜರೇಟರ್ನಲ್ಲಿ ಇರಿಸಲಾದ ಆಹಾರ ಪದಾರ್ಥಗಳಲ್ಲಿಯೂ ಕಂಡುಬರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಈ ವಾಸನೆಯ ಸಮಸ್ಯೆಯನ್ನು ನಿವಾರಿಸಲು ಸುಲಭವಾದ ಮಾರ್ಗವೆಂದರೆ ನಿಂಬೆಯನ್ನು 2 ತುಂಡುಗಳಾಗಿ ಕತ್ತರಿಸಿ ರೆಫ್ರಿಜರೇಟರ್ನಲ್ಲಿ ಇಡುವುದು. ಈ ರೀತಿ ಮಾಡುವುದರಿಂದ ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲವು ಫ್ರಿಡ್ಜ್ನಲ್ಲಿರುವ ಕೆಟ್ಟ ವಾಸನೆಯನ್ನು ತೆಗೆದುಹಾಕುತ್ತದೆ. ಇದು ಗಾಳಿಯನ್ನು ನೈಸರ್ಗಿಕವಾಗಿ ತಾಜಾ ಮತ್ತು ಪರಿಮಳವಾಗಿರಿಸುತ್ತದೆ ಮತ್ತು ಆಹಾರವನ್ನು ಸೋಂಕಿನಿಂದ ರಕ್ಷಿಸುತ್ತದೆ. ಇದಲ್ಲದೆ ನಿಂಬೆಯ ತುಂಡನ್ನು ಇಡುವುದು ಸೋಂಕು ಹರಡುವ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ದೆಹಲಿಯನ್ನೇ ಏಕೆ ಭಾರತದ ರಾಜಧಾನಿಯನ್ನಾಗಿ ಮಾಡಲಾಯಿತು? ಆಪ್ಷನ್ಸ್: ಎ ಶ್ರೀಮಂತ ಇತಿಹಾಸ, ಬಿ ರಾಜಕೀಯ ಕೇಂದ್ರ, ಸಿ ಬ್ರಿಟಿಷರ ಆಯ್ಕೆ, ಡಿ ಮಧ್ಯಭಾಗದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೆಹಲಿಯು ಫೆಬ್ರವರಿ 13, 1931ರಂದು ಭಾರತದ ರಾಜಧಾನಿಯಾಯಿತು. ಇದಕ್ಕೂ ಮೊದಲು ಕೋಲ್ಕತ್ತಾ ಬ್ರಿಟಿಷ್ ಭಾರತದ ರಾಜಧಾನಿಯಾಗಿತ್ತು. ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನು ಕಿಂಗ್ ಜಾರ್ಜ್ 5 1911ರಲ್ಲಿ ಘೋಷಿಸಿದರು. ಈ ಬದಲಾವಣೆಯು ಭಾರತದ ಇತಿಹಾಸದಲ್ಲಿ ಮಹತ್ವದ ಕ್ಷಣವನ್ನು ಗುರುತಿಸಿತು. ಭವ್ಯವಾದ ವಾಸ್ತುಶಿಲ್ಪದೊಂದಿಗೆ ರಾಜಕೀಯ ತಂತ್ರವನ್ನು ಸಂಯೋಜಿಸಿತು ಮತ್ತು ದೆಹಲಿಯನ್ನು ಆಡಳಿತದ ಕೇಂದ್ರವಾಗಿ ರೂಪಿಸಿತು. ಸ್ಥಳಾಂತರದ ಮೊದಲು 19ನೇ ಶತಮಾನದ ಆರಂಭದಿಂದಲೂ ಕೋಲ್ಕತ್ತಾ ರಾಜಧಾನಿಯಾಗಿತ್ತು. ಆದಾಗ್ಯೂ ದೆಹಲಿಯ ಕೇಂದ್ರ ಸ್ಥಳವು ಅದನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡಿತು ಎಂದು ಬ್ರಿಟಿಷ್ ಅಧಿಕಾರಿಗಳು ಅರಿತುಕೊಂಡರು. ಇದು ಬೇಸಿಗೆಯ ರಾಜಧಾನಿಯಾದ ಶಿಮ್ಲಾಕ್ಕೆ ಹತ್ತಿರವಾಗಿತ್ತು. ಹೆಚ್ಚುವರಿಯಾಗಿ ದೆಹಲಿಯ ಶ್ರೀಮಂತ ಇತಿಹಾಸವು ಹಿಂದೂ ಮತ್ತು ಮುಸ್ಲಿಂ ಹೆಮ್ಮೆಯೊಂದಿಗೆ ಸಂಬಂಧ ಹೊಂದಿದೆ. ಇದು ಸಾಂಕೇತಿಕ ಮತ್ತು ಕಾರ್ಯತಂತ್ರದ ಆಯ್ಕೆಯಾಗಿದೆ. ಐದನೇ ಪ್ರಶ್ನೆ,
ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 64, ಬಿ 92, ಸಿ 111, ಡಿ 120. ಸರಿಯಾದ ಉತ್ತರ ಆಪ್ಷನ್ ಸಿ 111. 2023ರ ಜಾಗತಿಕ ಹಸಿವು ಸೂಚ್ಯಂಕವು ಭಾರತಕ್ಕೆ 125 ದೇಶಗಳಲ್ಲಿ 111ನೇ ಸ್ಥಾನವನ್ನು ನೀಡುತ್ತದೆ. ಇದು ದೇಶಕ್ಕೆ ಗಂಭೀರದ ಹಸಿವಿನ ತೀವ್ರತೆಯ ಮಟ್ಟವನ್ನು ಸೂಚಿಸುತ್ತದೆ. ಇದು ಹಿಂದಿನ ವರ್ಷದ 107ರ ಶ್ರೇಣಿಯಿಂದ ಕುಸಿತವನ್ನು ಸೂಚಿಸುತ್ತದೆ. ಪ್ರತಿ ಅಕ್ಟೋಬರ್ನಲ್ಲಿ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವೆಲ್ತ್ ಹಂಗರ್ ಎಲ್ಫ್ ಜಂಟಿಯಾಗಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತವೆ. ಹಸಿವು ಸೂಚ್ಯಂಕವು 4 ಘಟಕ ಸೂಚಕಗಳ ಮೇಲೆ ದೇಶಗಳ ಕಾರ್ಯಕ್ಷಮತೆಯನ್ನು ಅಳೆಯುತ್ತದೆ: ಅಪೌಷ್ಟಿಕತೆ, ಮಕ್ಕಳ ಕ್ಷೀಣತೆ, ಮಕ್ಕಳ ಬೆಳವಣಿಗೆ ಮತ್ತು ಮಕ್ಕಳ ಮರಣ. ಇವು ಹಸಿವು ಸೂಚ್ಯಂಕದ 4 ಘಟಕಗಳಾಗಿವೆ. 6ನೇ ಪ್ರಶ್ನೆ: ವೈಕುಂಠ ಏಕಾದಶಿಯ ಉಪವಾಸವನ್ನು ಏಕೆ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಮೋಕ್ಷ, ಬಿ ಯಶಸ್ಸು, ಸಿ ಆಯಸ್ಸು ವೃದ್ಧಿ, ಡಿ ಸಿರಿವಂತಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಹಾಗೆಯೇ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಎಂದು ಹೇಳಲಾಗುತ್ತದೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಯಾರು ಉಪವಾಸ ಮಾಡುತ್ತಾರೋ ಅವರು ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತದೆ. ಈ ದಿನದಂದು ಉಪವಾಸ ಮಾಡುವವರ ಮನಸ್ಸು ಶುದ್ಧವಾಗುತ್ತದೆ. ಅವರು ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿಗಳನ್ನು ಪಡೆಯುತ್ತಾರೆ. ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. 7ನೇ ಪ್ರಶ್ನೆ: HMPV ವೈರಸ್ನಂತಹ ರೋಗಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಲವಂಗ ಚಹಾ, ಬಿ ದೊಡ್ಡಪತ್ರೆ, ಸಿ ತುಳಸಿ ಕಷಾಯ, ಡಿ ಪಪ್ಪಾಯಿ ಎಲೆಯ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಲವಂಗ ಚಹಾ. ಲವಂಗ ಚಹಾವು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರಿಂದ ಹಿಡಿದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವವರೆಗೂ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇದು ಉತ್ಕರ್ಷಣ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಅಲ್ಲದೆ ನಿಯಮಿತವಾಗಿ ಈ ಚಹಾ ಕುಡಿಯುವುದರಿಂದ HMPV ವೈರಸ್ನಂತಹ ರೋಗಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಶೀತ, ನೆಗಡಿ, ಕೆಮ್ಮು, ಜ್ವರದಂತಹ ಲಕ್ಷಣಗಳು ಕಾಣಿಸಿಕೊಂಡರೂ ಲವಂಗ ಚಹಾವನ್ನು ಕುಡಿಯುವುದರಿಂದ ಇಂತಹ ಸೋಂಕುಗಳನ್ನು ಇದು ತಡೆಗಟ್ಟುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದಲ್ಲದೆ ಲವಂಗ ಚಹಾವನ್ನು ಕುಡಿಯುವುದರಿಂದ ಅಸ್ತಮಾ, ಬ್ರಾಂಕೈಟಿಸ್, ಕೆಮ್ಮು ಮತ್ತು ಶೀತದಂತಹ ಉಸಿರಾಟದ ಸಮಸ್ಯೆಗಳು ದೂರವಾಗುತ್ತವೆ. ಅದರಲ್ಲೂ ಹಾಲು ಬೆರೆಸಿ ತಯಾರಿಸಿದ ಚಹಾಕ್ಕಿಂತ ಈ ವಿಶೇಷವಾದ ಚಹಾ ಕುಡಿಯುವುದರಿಂದ ಕ್ಯಾನ್ಸರ್ ಸೇರಿದಂತೆ HMPV ವೈರಸ್ ಹೀಗೆ ಅನೇಕ ಗಂಭೀರ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು. ಅಷ್ಟೇ ಅಲ್ಲದೆ ಶ್ವಾಸಕೋಶ, ಸ್ತನ, ಹೊಟ್ಟೆಯ ಕ್ಯಾನ್ಸರ್ಗೆ ಈ ಚಹಾ ವಿಶೇಷವಾಗಿ ಕೆಲಸ ಮಾಡುತ್ತದೆ. ಆದರೆ ಲವಂಗ ಚಹಾವನ್ನು ಬಹಳ ಎಚ್ಚರಿಕೆಯಿಂದ ಕುಡಿಯಬೇಕು, ಏಕೆಂದರೆ ಅತಿಯಾಗಿ ಕುಡಿದರೆ ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಉರಿ ಉಂಟಾಗಬಹುದು. 8ನೇ ಪ್ರಶ್ನೆ: ಮಲಬದ್ಧತೆ ಸಮಸ್ಯೆ ಇರುವವರು ಯಾವ ಆಹಾರದಿಂದ ದೂರ ಉಳಿಯುವುದು ಒಳ್ಳೆಯದು? ಆಪ್ಷನ್ಸ್: ಎ ಹಾಲಿನ ಉತ್ಪನ್ನ, ಬಿ ಮಟನ್, ಸಿ ಸಿಹಿ ತಿನಿಸು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಲಬದ್ಧತೆಗೆ ಇನ್ನೊಂದು ಸಮಸ್ಯೆ ಡೈರಿ ಉತ್ಪನ್ನಗಳಾಗಿವೆ. ಮಕ್ಕಳು ಹಾಗೂ ಶಿಶುಗಳು ಹಾಲಿನ ಉತ್ಪನ್ನಗಳಿಗೆ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರುತ್ತಾರೆ. ಇದರಿಂದ ಜೀರ್ಣ ಸಮಸ್ಯೆಗಳು ಉಂಟಾಗುತ್ತವೆ. ಹಸುಗಳ ಹಾಲಿನಲ್ಲಿರುವ ಪ್ರೋಟೀನ್ ಅಂಶವು ಮಲಬದ್ಧತೆಗೆ ಕಾರಣವಾಗಿದ್ದು ಕರುಳಿನ ಚಲನೆಯನ್ನು ನಿಧಾನಗೊಳಿಸುತ್ತದೆ. ಪಿಜ್ಜಾ, ಚಿಪ್ಸ್ನಂತಹ ಹೆಚ್ಚು ಸಂಸ್ಕರಿಸಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಕೂಡ ಮಲಬದ್ಧತೆಗೆ ಕಾರಣವಾಗಿವೆ. ಈ ಆಹಾರಗಳಲ್ಲಿ ಕೊಬ್ಬಿನ ಅಂಶ ಹೆಚ್ಚು ಪ್ರಮಾಣದಲ್ಲಿರುತ್ತದೆ ಹಾಗೂ ನಾರಿನಾಂಶ ಕಡಿಮೆ ಇರುತ್ತದೆ. ಇದು ಕೂಡ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಕೆಂಪು ಮಾಂಸದಲ್ಲಿಯೂ ಕೊಬ್ಬು ಅತ್ಯಧಿಕ ಪ್ರಮಾಣದಲ್ಲಿರುವುದರಿಂದ ಇದು ಕೂಡ ಮಲಬದ್ಧತೆಯನ್ನುಂಟು ಮಾಡುತ್ತದೆ. ಈ ಮಾಂಸದಲ್ಲಿರುವ ಕಬ್ಬಿಣದ ಅಂಶ ಕೂಡ ಮಲಬದ್ಧತೆಗೆ ಮೂಲ ಕಾರಣ ಎಂದೆನಿಸಿದೆ. ಆದಷ್ಟು ಕೆಂಪು ಮಾಂಸ ಸೇವನೆಯನ್ನು ಮಿತಗೊಳಿಸುವುದು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಇದರ ಬದಲಿಗೆ ಲೀನರ್ ಮೀಟ್ಸ್ ಇಲ್ಲವೇ ಸಸ್ಯ ಆಧಾರಿತ ಪ್ರೋಟೀನ್ ಉತ್ಪನ್ನಗಳನ್ನು ನಿಮ್ಮ ಪ್ರೋಟೀನ್ ಅಗತ್ಯಗಳಿಗೆ ಬಳಸಿಕೊಳ್ಳಬಹುದು. ಇನ್ನು ಕೊನೆಯದಾಗಿ ಕ್ಯಾಂಡಿ, ಚಾಕೊಲೇಟ್, ಸಕ್ಕರೆ ಇರುವ ಸ್ನ್ಯಾಕ್ಸ್ಗಳು ಕೂಡ ಮಲಬದ್ಧತೆಗೆ ಪ್ರಮುಖ ಕಾರಣಗಳಾಗಿವೆ. ಇದರಲ್ಲಿ ಅನಾರೋಗ್ಯಕರ ಕೊಬ್ಬಿನಾಂಶವಿದ್ದು ಫೈಬರ್ ಅಂಶ ಕಡಿಮೆ ಇದೆ. ಇದರಿಂದ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.